ನಮ್ಮ ಸಿಕ್ಕಮ್ಮ ಆಮೇಲೆ ಏನೋ ಮಾಡ್ತಿದ್ದಾರೆ, ಏನೇನು ಪದಾರ್ಥ ತಗೋಬೇಕು ಬನ್ನಿ. ಹಾಯ್ ಗೈಸ್, ಇವತ್ತು ನಮ್ಮ ಅಕ್ಕ ಮತ್ತೆ ಇಬ್ರು ಅಕ್ಕ ನನಗೆ. ಸೊ ಇಬ್ರು ಅಕ್ಕನೂ ಸೇರಿ ಹೋಮ್ ಮೇಡ್ ಆಯಿಲ್ ಮಾಡ್ತಾ ಇದ್ದಾರೆ. ತಲೆಗೆ ತುಂಬ ಒಳ್ಳೇದಂತೆ. ನಮ್ಮ ಇಬ್ರು ಅಕ್ಕನ ಕೂದಲು ಚೆನ್ನಾಗಿದೆ. ಈ ಸಣ್ಣ ಪಾಪು ಇದ್ದಾಳಲ್ಲ, ಇವಳು ತಲೆ ಕೂದಲಿಗೂ ಹಚ್ಚೋಕ್ಕೋಸ್ಕರ ಮಾಡ್ತಿದ್ದಾರೆ. ಹೇಗೆ ಮಾಡೋದು, ಏನೇನು ವಿಧಾನ ಎಲ್ಲ ಕೇಳೋಣ ಬನ್ನಿ. ನೋಡಿ, ನಮ್ಮ ಪಾಪು ಇದೆಯಲ್ಲ, ಈ ಪಾಪುಗೂ ಅಷ್ಟೇ ಈ ಎಣ್ಣೆ ಹಾಕಿ ಇಷ್ಟುದ್ದ ಜುಟ್ಟ ಬಂದಿದೆ. ಇನ್ನು 10 ತಿಂಗಳು ಈ ಪಾಪುಗೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ನೋಡಿ, ಫಸ್ಟ್ ಹಾಯ್ ಮಾಡಿ ನನ್ನ ಚಾನಲ್ಗೆ. ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ತಮ್ಮನ ಚಾನಲ್ಗೆ. ಇವಾಗ ಏನಂತ ಅಂದ್ರೆ ಗೈಸ್, ನಮ್ದು ಹಳ್ಳಿ ಅಲ್ವಾ, ಹಳ್ಳಿಲಿ ಏನೇನು ಸಿಗುತ್ತಲ್ಲ ಆ ಪದಾರ್ಥನ ಯೂಸ್ ಮಾಡಿ ಇವರಿಬ್ರು ಒಂದು ಹೇರ್ ಆಯಿಲ್ ಮಾಡ್ತಿದ್ದಾರೆ. ಏನೇನು ವಿಧಾನ ಮಾಡಬೇಕು ಏನೇನು ಅಂತ ಕೇಳ್ಕೊಳ್ಳೋಣ. ಫಸ್ಟ್ ಕರ್ಬೇವು ಸೊಪ್ಪು ತಗೋಬೇಕು. ಚೆನ್ನಾಗಿ ವಾಶ್ ಮಾಡಿದೀವಿ. ಇವಾಗ ನಾವು 3 ಲೀಟರ್ ಆಯಿಲಿಗೆ ಮಾಡ್ತಾ ಇದೀವಿ. ಅರೌಂಡ್ ಒಂದು 250 ಗ್ರಾಮ್ಸ್ ಇದೆ. ಆಮೇಲೆ ಇದು ಒಂದೆಲ್ಗ ನಿಮಗೆ ಎಷ್ಟು ಸಿಗತ್ತಲ್ವಾ, 3 ಲೀಟರ್ಸ್ ಆಯಿಲಿಗೆ ಮಿನಿಮಮ್ ಒಂದು 250 ಗ್ರಾಮ್ ಅಷ್ಟು ಹಾಕೊಳ್ಳಿ. ಚೆನ್ನಾಗಿ ವಾಶ್ ಮಾಡಿ ಬಿಸಿಲಿಗೆ ಒಣಗಿಸ್ಕೋಬೇಕು, ಯಾಕಂದ್ರೆ ನೀರಿನ ಅಂಶ ಇರಬಾರ್ದು. ಮಲ್ಲಿಗೆ ಎಲೆನೂ ಹಾಕಿ ನಮ್ಮ ಮನೇಲೆಲ್ಲ ಸಿಗುತ್ತೆ, ಅದಕ್ಕೆ ಹಾಕ್ತಾ ಇದೀವಿ. ಇದು ಗರ್ಕೆನೂ ಅಷ್ಟೇ, ಎಷ್ಟು ಸಿಗತ್ತೆ ನೋಡಿ. ನಿಮಗೆ ಎಷ್ಟು 3 ಲೀಟರ್ಸಿಗೆ ಎಲ್ಲದು 250 ಗ್ರಾಮ್ಸ್ ಹಾಕಿದ್ವಿ. ಆಮೇಲೆ ಇದು ದಾಸವಾಳ ಎಲೆ ಮತ್ತೆ ಮಲ್ಲಿಗೆ ಎಲೆ ಮತ್ತೆ ಕನಕಾಂಬರ ಎಲೆ ಎಲ್ಲ ನೀಟಾಗಿ ವಾಶ್ ಮಾಡಿ ಒಣಗಿಸ್ಬೇಕು. ಗೈಸ್, ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಎಷ್ಟು ಲೀಟರ್ ಆಯಿಲ್ ಮಾಡ್ತೀರಾ ನೀವು? 3 ಲೀಟರ್ಸ್ ಆಯಿಲ್ಗೆ ಒಂದು 250 ಗ್ರಾಮ್ಸ್ ಅಷ್ಟು ಕರ್ಬೇವು. ಇದು ಒಂದೆಲ್ಗ ಒಂದು 100 ಗ್ರಾಮ್ ಅಷ್ಟು ತಗೊಂಡಿದ್ದಾರೆ. ಆಮೇಲೆ ಇದು ಗರ್ಕೆ, ನಾವು ನಮ್ಮ ಹಳ್ಳಿ ಕಡೆ ಕರ್ಕಿ ಅಂತ ಅಂತೀವಿ. ಗರ್ಕೆ ಇದೆಲ್ಲ ತೋಟದಲ್ಲೆಲ್ಲ ಬೆಳೆಯುತ್ತೆ, ಸೊ ನಮಗೆ ಈಸಿಯಾಗಿ ಸಿಗುತ್ತೆ ಅಂತೇಳಿ ಇದನ್ನು ತಗೊಂಡಿದ್ದಾರೆ. ಮತ್ತೆ ಇದೇನಿದೆ, ಇದು ಮಲ್ಲಿಗೆ ಎಲೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಂತೆ. ಆಮೇಲೆ ಇದನ್ನೆಲ್ಲ ಏನು ಮಿಕ್ಸ್ ಮಾಡಿದ್ದಾರೆ ಅಂತಂದ್ರೆ ದಾಸವಾಳ ಎಲೆ, ಮಲ್ಲಿಗೆ ಎಲೆ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಿಗೆ ಒಣಗಿಸ್ಕೋಬೇಕು. ನೀರು ಆರ್ಬೇಕು ಫುಲ್. ಅದು ನೀರು ಆರಾದ್ಮೇಲೆ ಎಣ್ಣೆ ಜೊತೆ ಹಾಕಿದವಾಗ ನೀರು ಮಿಕ್ಸ್ ಆದ್ರೆ ಅದು ಚೆನ್ನಾಗಲ್ಲ. ಫುಲ್ ನೀರು ಆರ್ಬೇಕು ಅಂತಂದ್ರೆ ನಮ್ಮ ಮನೇಲಿ ನೋಡಿ, ನಾವು ಇದಿಷ್ಟಿದೆಯಲ್ಲ, ಇದಿಷ್ಟು ಕಾಯಿಗಳಿರುತ್ತಲ್ಲ, ಈ ಕಾಯಿನ ಏನ್ ಮಾಡ್ತೀವಿ ಅಂತಂದ್ರೆ ಒಣಗಿಸಿ ಕೊಬ್ಬರಿ ಎಣ್ಣೆ ಮಾಡ್ತೀವಿ. ನಾವು ಹೋಮ್ ಮೇಡ್ ಕೊಬ್ಬರಿ ಎಣ್ಣೆ ನಾವು ಯೂಸ್ ಮಾಡೋದು. ಸೊ ಇದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಕಟ್ ಮಾಡೋದು ಏನಿಲ್ವಾ, ಇದನ್ನೇ ಡೈರೆಕ್ಟ್ ಆಗಿ ಎಣ್ಣೆ ಹಾಕೋದಂತ. ಎಣ್ಣೆ ಇವಳು ನಮ್ಮ ಅಕ್ಕನ ಮಗಳು, ಇವಳ ತಲೆಗೂ ಇದೇ ಎಣ್ಣೆ ಹಾಕಿರೋದು. ಇವಾಗ ನೋಡಿ, ನಮ್ಮ ಅಕ್ಕರು ಬೆಂಕಿ ಹಚ್ಚಿದ್ದಾರೆ. ಗೈಸ್, ಇದು ನಮ್ಮಮ್ಮ ಮಾಡಿದ ಒಲೆ. ಒಳಗಡೆನೂ ಒಲೆ ಇದೆ, ಆ ಒಲೆ ತೋರಿಸ್ತೀನಿ ಬನ್ನಿ. ಇದೇನಕ್ಕಂತ ಅಂದ್ರೆ ಇದು ಹೊರಗಡೆ ಕೂತ್ಕೊಂಡು ಮಾತಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಇಲ್ಲಿ ಒಲೆ ಹಚ್ಚಿದಾಳೆ. ನಾವೆಲ್ಲ ಬರೀ ಸೌದೆನೇ ಜಾಸ್ತಿ ಯೂಸ್ ಮಾಡೋದೈತಾ ಗೈಸ್. ಮತ್ತೊಂದು ಒಲೆ ತೋರಿಸ್ತೀನಿ ಬನ್ನಿ. ಇದು ಅಡುಗೆ ಮನೆ, ಓಕೆನಾ. ಇದು ಏನಂತ ಅಂದರೆ ಶೃಂಗೇರಿ ಒಲೆ ಅಂತ ಹೇಳಿ. ಇಲ್ಲಿ ಸೌದೆ ಹಾಕಿಬಿಟ್ರೆ, ಅಮ್ಮ ಆಲ್ರೆಡಿ ಹಾಕಿದ್ದಾರೆ ಸೌದೆ ಹಾಕಿದ್ರೆ ಇಲ್ಲಿ 2 ಒಲೆ ಇದೆ. ಒಂದೇ ಕಡೆ 2 ಒಲೆ, ಇಲ್ಲೊಂದು 2 ಕಡೆನೂ ಅಡುಗೆ ಮಾಡೋದು. ಇದು ಹೊಗೆ ಹೋಗೋ ಪೈಪು ಮೇಲ್ಗಡೆಯಿಂದ ಹೊರಗಡೆ ಹೋಗಿದೆ. ಇದು ಶೃಂಗೇರಿ ಒಲೆ ಅಂತ ಅಂತಾರೆ. ನಮ್ಮ ಕಡೆ ಎಲ್ಲ ಜಾಸ್ತಿ ಯೂಸ್ ಮಾಡೋದಿದೆ ಗೈಸ್. ಇವಾಗ ನಮ್ಮ ಅಕ್ಕ ಕೊಬ್ಬರಿ ಎಣ್ಣೆ ತಂದು ಇಟ್ಟಿದ್ದಾಳೆ. ಇದು ಹೋಮ್ ಮೇಡ್ ಕೊಬ್ಬರಿ ಎಣ್ಣೆ ಆಯ್ತಾ. ಚೆನ್ನಾಗಿ ಸ್ವಲ್ಪ ಇದು ಉಪ್ಸು, ಈ ಕೊಳಪೆ ತಗೊಂಡು ಉಪ್ಸು. ಎಲ್ಲಿದೆ ನೋಡು ಕೊಳಪೆ, ನಿಧಾನ ದೂರದಿಂದ. ಅವಾಗ ತೋರಿಸಿದ್ದು ಪದಾರ್ಥ ನೋಡ್ರಲ್ಲ, ಅದ್ರ ನೆಕ್ಸ್ಟ್ ನಲ್ಲಿಕಾಯಿ ಎಷ್ಟು ಹಾಕ್ಬೇಕು? 3 ಲೀಟ್ರ್ ನೀವೇನಾದ್ರು ಎಣ್ಣೆ ಮಾಡ್ತೀರಾ ಅಂದ್ರೆ ಒಂದು 12 ನಲ್ಲಿಕಾಯಿ. ಸೊ ಇಲ್ಲಿ ಕುಡ್ತಾ ಇದ್ದಾರೆ, ಎಣ್ಣೆ ಕುದೀತಾ ಇದೆ. ಈ ಎಣ್ಣೆ ಕುದೀತಿರೋ ಎಣ್ಣೆಗೆ ಒಂದು 100 ಗ್ರಾಮ್ ಆಗಷ್ಟು ಮೆಂತ್ಯ ಹಾಕಬೇಕು. ಎಣ್ಣೆ ಕುದೀತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ನಲ್ಲಿಕಾಯಿನ ಈ ತರ ಪೀಸ್ ಮಾಡಬೇಕು. ಪೀಸ್ ಮಾಡೋದ್ರ ಆಗುತ್ತೆ, ಇಲ್ಲ ಕುಟ್ಟು ಹಾಕಿದ್ರೆ ಆಗುತ್ತೆ. ನಾವು ಹಂಗೆ ಪೀಸ್ ಮಾಡಿ ಹಾಕಿದೀವಿ. ಕುದೀತಾ ಅದ್ರಲ್ಲಿರೋ ರಸ ಬಿಡುತ್ತೆ. ಮೆಂತ್ಯ ಹಾಕಾದ್ಮೇಲೆ ಒಂದು 2-3 ನಿಮಿಷ ಈ ರೀತಿ ಕುದ್ದಾದ್ಮೇಲೆ ನೆಕ್ಸ್ಟ್ ನಲ್ಲಿಕಾಯಿ ಹಾಕ್ತಾ ಇದೀವಿ. ಸೊ ಇದು ಆಲೂವೆರಾನು ಹಾಕಿದ್ದಾರೆ. ಇಲ್ಲ, ಹಿಂಗೂ ಹಾಕೋಬಹುದು. ಕರ್ಗುತ್ತೆ. ಆಲೂವೆರಾದಿಂದ ಶುಗರ್ ಕಡಿಮೆ ಆಗುತ್ತೆ. ಸೊ ನಮ್ಮ ಅಕ್ಕ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಹಂಗೆ ಕಟ್ ಮಾಡಿ ಹಾಕ್ತಿದ್ದಾರೆ. ಹಂಗಾಗಿದ್ರು ತೊಂದರೆ ಇಲ್ಲ ಅಂತೆ. ಹಾಕ್ತಿದೀವಿ ಇವಾಗ ಆಲೂವೆರಾನ. ಕುದೀತಾ ಕರಗುತ್ತೆ. ಬೇಸಿಗೆಯಲ್ಲಿ ಆಲೂವೆರಾನ ತಿನ್ಬೇಕಂತೆ. ಸೊ ಆರೋಗ್ಯಕ್ಕೆ ಒಳ್ಳೇದು. 4 ಆಲೂವೆರಾ ಹಾಕಿದೀವಿ ನಾವು. ಚೆನ್ನಾಗಿ ಕುದಿಬೇಕಾಯ್ತಾ. ಸೊ ಆಯಿಲ್ ಏನಾದರೂ ಕಲರ್ ಚೇಂಜ್ ಆಗುತ್ತಾ? ಫುಲ್ ಚೇಂಜ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಆಯಿಲ್ ಆಗುತ್ತೆ. ಸೊ ಇಟ್ ಈಸ್ ಹೋಮ್ ಮೇಡ್ ಬ್ಲ್ಯಾಕ್ ಕಲರ್ ಆಯಿಲ್. ಕೊಬ್ಬರಿ ಎಣ್ಣೆ 1 ಅವರ್ ಆದರೂ ಕುದಿಸ್ಬೇಕಂತೆ.
1 hour ಕುದಿಸಿ. ನೀವು ಸ್ಟಾರ್ಟಿಂಗು ಊರಿಗೆ ಅಭ್ಯಾಸ ಇರೋದ್ರಿಂದ 3 ಲೀಟ್ರ್ ಮಾಡ್ತಿದ್ದಾರೆ. ನಿಮಗೆ ಅಭ್ಯಾಸ ಇಲ್ಲ ಅಂತಂದರೆ ಅರ್ಧ ಲೀಟ್ರಿಗೆ ಸ್ಟಾರ್ಟಿಂಗ್ ಮಾಡಿ. ಇದಕ್ಕೆ ದಾಸವಾಳ, ಇದು ಬಿಳಿ ದಾಸವಾಳ, ಅರ್ಶಿನ ದಾಸವಾಳ ಹಾಕ್ತಿದ್ದೀವಿ. ಹೂವು ನಮ್ಮ ಅಜ್ಜಿ ಕಾಲದಿಂದ ಇರೋದು, ಏನಿಲ್ಲ ಅಂತಂದ್ರೆ ಒಂದು 50 ವರ್ಷ ಅಂತೂ ಆಗಿದೆ. ಇದನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ಮರದ ಹುಟ್ಟು ಯೂಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಹಳ್ಳಿಲಿ ಇದನ್ನು ಯೂಸ್ ಮಾಡ್ತೀವಿ. ಗೈಸ್ ಇದಿಷ್ಟು ಕುದ್ದಾದ್ಮೇಲೆ ನಾವು ಫುಲ್ಲು ಬಾಡಿ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಂಡು ಎಣ್ಣೆ ಜೊತೆ ಮಿಕ್ಸ್ ಆಗ್ತಾಯಿದೆ. ಇದಿಷ್ಟು ಈ ತರ ಆಗುತ್ತೆ, ಚೇಂಜ್ ಆಗ್ತಿದೆ ಎಲ್ಲ ಅದ್ರ ಪಾಡಿಗೆ ಅದೇ ಬಿಡ್ತಾ ಇದೆ ಕುದ್ದಂಗು. ಇದಿಷ್ಟಾದ್ಮೇಲೆ ನಾವು ಇವಾಗ ತೋರಿಸಿದ್ದಲ್ಲ ಇಂಗ್ರೀಡಿಯೆಂಟ್ಸು ಅದನ್ನು ಪೂರ್ತಿ ಒಣಸ್ಕೊಂಡಿದ್ದಾರೆ. ಇದು ಒಣಗಿರೋದು ನೆಕ್ಸ್ಟನ್ನ ತೆಗೆದು ಹಾಕ್ತೀವಿ. ಸೊ ಅದಾದ್ಮೇಲೆ ಎಷ್ಟೊತ್ತು ಕುದಿಸ್ಬೇಕು? ಒಂದು 45 ಮಿನಿಟ್ಸ್, 1 ಅವರ್ ಆದ್ರೂ ಕುದಿಲಿ. ಕಲರ್ ಚೇಂಜ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ, ಬ್ಲ್ಯಾಕ್ ಆಗುತ್ತೆ ಫುಲ್ ಕಲರ್. ಈ ಗುಳ್ಳೆಗಳು ನಿಲ್ತಾ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗುಳ್ಳೆಗಳು ಕಾಣಿಸ್ತಾ ಇದೆಯಲ್ವಾ, ಈಗ ಕುದೀತಾ ಇರೋದು ಅದು ಗುಳ್ಳೆಗಳು ನಿಲ್ತಾ ಬರುತ್ತೆ. ಅಷ್ಟೋ ತನಕ ಕುದಿಸ್ಬೇಕು. ನಾವು ಕುದಿಸಾದ್ಮೇಲೆ ಲಾಸ್ಟಿಗೆ ಎಣ್ಣೆ ಬರುತ್ತಲ್ಲ ಅದನ್ನು ಪೂರ್ತಿ ತೋರಿಸ್ತೀನಿ. ಕಾಳಿಸ್ಬೇಕಾ? ಹೌದು, ಗಾಳಿಸಿ ಇಟ್ಕೋಬೇಕು. ಎಣ್ಣೆ ತಣದ್ಮೇಲೆ ಅವರ್ ಕುದ್ದಾದ್ಮೇಲೆ ಎಣ್ಣೆ ಯಾವ ಥರ ಆಗುತ್ತೆ, ಇದನ್ನ ಹೆಂಗೆ ಗಾಳಿಸೋದು ಅದೆಲ್ಲ ಆಮೇಲೆ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಣ್ಣೆ ಪೂರ್ತಿ ಕುದ್ದು ಎಣ್ಣೆ ಫುಲ್ಲು ಬ್ಲ್ಯಾಕ್ ಕಲರಲ್ಲಾಗಿದೆ. ಸೊ ಇವಾಗ ಏನು ಮಾಡಬೇಕಂತ ಅಂದರೆ ಎಣ್ಣೆ ಮತ್ತು ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ನ 2 ಸೆಪ್ರೇಟ್ ಮಾಡಿ ಎಣ್ಣೆನ ಯೂಸ್ ಮಾಡ್ಬೋದು. ಸೊ